ಇನ್ನು ಶೃಂಗೇರಿಯಲ್ಲಿ 3 ವರ್ಷದ ಬಳಿಕ ಮರು ಮತ ಎಣಿಕೆಯ ಅಗ್ನಿ ಪರೀಕ್ಷೆ ಆಯಿತು. ಈ ಮರು ಮತ ಎಣಿಕೆ ಅಗ್ನಿ ಪರೀಕ್ಷೆಯಲ್ಲೂ ಕೂಡ ಟಿ.ಡಿ. ರಾಜೇಗೌಡ ಗೆದ್ದು ಬೀಗಿದ್ದಾರೆ. ಮರು ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದೆ. ಕಾಂಗ್ರೆಸ್ ಶಾಸಕ ರಾಜೇಗೌಡಗೆ ಮರು ಮತ ಎಣಿಕೆಯಲ್ಲಿ ಗೆಲುವಾಗಿದೆ. ಮತ ಎಣಿಕೆ ಕೇಂದ್ರದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಶಾಸಕ ಟಿ.ಡಿ. ರಾಜೇಗೌಡರ ಪರ ಘೋಷಣೆಯನ್ನ ಕೂಗಿ ಸಂಭ್ರಮಿಸಿದ್ರು, ವಿಜಯೋತ್ಸವವನ್ನು ಆಚರಿಸಿದ್ರು. 2023ರ ಶೃಂಗೇರಿ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ ಎಣಿಕೆಯನ್ನ ಪ್ರಶ್ನಿಸಿ ಜೀವರಾಜ್ ಅವರು ಕೋರ್ಟ್ಗೆ ಹೋಗಿದ್ರು. ಅವರಿಗೆ ಹಿನ್ನಡೆಯಾಗಿದೆ. 1822 ಅಂಚೆ ಮತಗಳಲ್ಲಿ ತಿರಸ್ಕಾರಗೊಂಡಿದ್ದಂತಹ 279 ಅಂಚೆ ಮತ ಎಣಿಕೆಯ ಮಾಹಿತಿ ಹೈಕೋರ್ಟ್ಗೆ ಅಧಿಕಾರಿಗಳು ನೀಡಬೇಕು. ನಮಗೆ ನಿಜವಾಗ್ಲೂ ನಾವು ನಂಬಿಕೆ ಇಟ್ಟಿದ್ದು ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅಂತ. ಆದ್ರಿಂದ ಆ ಜಯ ಸಿಕ್ಕಿದೆ. ಅವರ ಒಂದು ಒಳ್ಳೆಯತನಕ್ಕೆ, ಅವರ ಸತ್ಯಕ್ಕೆ ಜಯ ಅಂತ ನಾನು ಹೇಳಕ್ ಬಯಸ್ತೀನಿ. ಶೃಂಗೇರಿ ಕ್ಷೇತ್ರದ ಶಾಸಕರಿಗೆ ಸಮಯವನ್ನು ವ್ಯರ್ಥ ಮಾಡೋಕ್ಕೆ ಬಿಡಬೇಡಿ. ಹಾಗೆ ಅವರು ಅವರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನೊಮ್ಮೆ ರಿಪೀಟ್ ಮಾಡಿಬಿಡಿ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು. ಜೈ ಟಿ.ಡಿ.ಆರ್. ಜೈ ಟಿ.ಡಿ.ಆರ್. 100% ನಾವು ವಿಜಯೋತ್ಸವ ಆಚರಿಸ್ತೀವಿ. 3ನೇ ಸಲ ಗೆದ್ದಿದ್ದಾರೆ ನಮ್ಮ ಎಮ್.ಎಲ್.ಎ. ಈಗ 5ನೇ ವರ್ಷ ಮತ್ತೆ ಕೊಡ್ಲಿ ಎಕ್ಸ್ಟ್ರಾ. ಆ ಸಂದರ್ಭದಲ್ಲಿ ಕೌಂಟಿಂಗ್ ಆಗಂತ ಸಂದರ್ಭದಲ್ಲಿ ಬಿಜೆಪಿಯರು ಮತ್ತು ಕಾಂಗ್ರೆಸ್ನ ಎಲ್ಲ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಪರಿಶೀಲನೆ ಮಾಡಿದ್ರು. ಜೀವರಾಜ್ ಅವರಿಗೆ ಬೇರೆ ಕೆಲಸ ಇಲ್ಲ, ಹಾಗಾಗಿ ರಾಜಕೀಯದಲ್ಲಿ ನಿರುದ್ಯೋಗಿ ಆಗಿರೋದ್ರಿಂದ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈಗಲಾದರೂ ಕೂಡ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು ಇನ್ನಾದರೂ ಕೂಡ ರಚನಾತ್ಮಕವಾಗಿ ಕೆಲಸ ಮಾಡಬೇಕು. ನಿಷ್ಪಕ್ಷಪಾತವಾದ ಮತ ಎಣಿಕೆ ನಡೆದರೂ ಬಿಜೆಪಿ ಅಭ್ಯರ್ಥಿ ಕೋರ್ಟ್ಗೆ ಹೋದರು. ಇತಿ ಮಿತಿ ಇಲ್ಲದೆ ಬಿಜೆಪಿ ಅಭ್ಯರ್ಥಿ ನಮ್ಮ ಮೇಲೆ ಸುಳ್ಳು ಆರೋಪವನ್ನ ಮಾಡಿದ್ರು. ಇದೀಗ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡ ಮಾತನಾಡಿದ್ರು. ಶೃಂಗೇರಿಯಲ್ಲಿ ನಮಗೆ 13 ವರ್ಷಗಳಿಂದ ನಿರಂತರವಾಗಿ ಕಿರುಕುಳ ಕೊಟ್ಟಿದ್ದಾರೆ, ನೋವಾಗಿದೆ. ಬಹಿರಂಗ ಸಭೆಯಲ್ಲಿ ಕಣ್ಣೀರು ಹಾಕಿದ್ದೆ. ಬಿಜೆಪಿ ಅಭ್ಯರ್ಥಿಯದ್ದು ವಿಚಿತ್ರ ಕ್ಯಾರೆಕ್ಟರ್ ಅಂತ ಶಾಸಕ ಟಿ.ಡಿ. ರಾಜೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ಅಗ್ನಿ ಪರೀಕ್ಷೆ ಅಂತ ಹೇಳಕ್ಕೆ ಬರೋದಿಲ್ಲ. ಚುನಾವಣೆ ಅವ್ರ ಕಡೆ ಏಜೆಂಟ್ಗಳಿದ್ದು, ನಮ್ಮ ಕಡೆ ಏಜೆಂಟ್ಗಳಿದ್ದು, ಅವ್ರ ಕ್ಯಾಂಡಿಡೇಟ್ಗಳಿದ್ದು. ನಾನೇ ಆ್ಯಕ್ಚುಲಿ ತಡವಾಗಿ ಬಂದೆ. ಯಾವುದೇ ನಿಷ್ಪಕ್ಷಪಾತವಾದಂಥ ಮತ ಎಣಿಕೆ ಆಗಿದೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ಇತ್ತು. ಅದು ಯಾಕೆ ಕೋರ್ಟಿಗೆ ಹೋದ್ರು ಅಂತ ಗೊತ್ತಿಲ್ಲ. ಬರೀ ಕೋರ್ಟಿಗೆ ಮರು ಮತದಾನದ ಎಣಿಕೆ ಮಾತ್ರ ಅವ್ರು ಹಿಡ್ಕೊಂಡು ಹೋಗಿದ್ರೆ ನಾವು ಕೋರ್ಟಿಗೆ ಹೋಗ್ತಿರಲಿಲ್ಲ, ಅಪೀಲ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಕೋರ್ಟ್ ಏನು ವರ್ಡಿಕ್ಟ್ ಕೊಡ್ತದೆ ಅದಕ್ಕೆ ಬದ್ಧ ಆಗ್ತಾಯಿತ್ತು. ಅದ್ರ ಜೊತೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದು, ಸುಳ್ಳು ಆರೋಪಗಳನ್ನು. ಅದಕ್ಕೇನು ಲೆಕ್ಕ ಇತಿ ಮಿತಿ ಇಲ್ದಲೇ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಆ ಆರೋಪದಲ್ಲಿ ನನಗೆ ನ್ಯಾಯ ಕೇಳಬೇಕಾಗಿತ್ತು. ನನಗೆ 13 ವರ್ಷದಿಂದ ನಿರಂತರವಾಗಿ ಕಿರುಕುಳ ಕೊಟ್ಕೊಂಡು ಬಂದೆ. ಅದು ಯಾರಿಗೆ ಗೊತ್ತಿಲ್ಲ, ನಾನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗೋದು. ಅಲ್ಲ, ಅದು ನೋವಾಯಿತು ಮನಸ್ಸಿಗೆ. ಇಡೀ ರಾಜ್ಯದಲ್ಲಿ ಇಲ್ಲಿ ಇಂಥವ್ರು ಒಂದು 2-3 ಜನ ಇದ್ದಾರೆ ಅಷ್ಟೇ. ಇಡೀ ರಾಜ್ಯದಲ್ಲಿ ನಾವು ವಿಧಾನಸಭೆಯಲ್ಲಿ ಇರ್ತೀವಿ. ನಾವು ಅಧಿವೇಶನದ ಒಳಗಡೆ ನಾವೇನು ಮಾತಾಡಬೇಕು, ಪಕ್ಷದ ಪರ, ಅಭಿವೃದ್ಧಿ ಪರ ಮಾತಾಡ್ತೀವಿ. ಹೊರಗಡೆ ಬಂದು ನಾವೆಲ್ಲ ಸ್ನೇಹಿತರಾಗಿರ್ತೀವಿ. ಇವರೊಂದು ವಿಚಿತ್ರ ಕ್ಯಾರೆಕ್ಟ್ರು. ಅದು ಕಣ್ಣಿರಲ್ಲ. ನಮ್ಮ ಕಾರ್ಯಕರ್ತರ ಶ್ರಮ, ನಮ್ಮ ಕಾರ್ಯಕರ್ತರ ಜೊತೆ ಮಿಂಗಲ್ ಆಗ್ತಾಯಿಲ್ಲ. ಹಳ್ಳಿಗೆ ಹೋಗೋಕ್ಕಾಗ್ತಾಯಿಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ತೊಡಸ್ಕೊಳಕ್ಕಾಗ್ತಾಯಿಲ್ಲ. ಇವ್ರ ಕಿರುಕುಳ, ಇವರು ಕೋರ್ಟು, ನ್ಯಾಯಾಲಯ, ಲಾಯರ್ ಮನೆ, ಇದರಲ್ಲೇ ನಮ್ದು ಭಾಳ ದಿನ ಕಳಿಸಿದ್ರಲ್ಲ ಅಂತ ನೋವಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.